ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯಲು ನಿಗದಿಪಡಿಸಲಾಗಿರುವಂತಹ ವಾರ್ಷಿಕ ಆದಾಯ ಮಿತಿಯನ್ನ ಸದ್ಯದ ಪರಿಸ್ಥಿತಿಯಲ್ಲಿ 1.20 ಲಕ್ಷ ರೂಪಾಯಿಗಳಿಂದ 3 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲು ಇದೀಗ ಚಿಂತನೆ ನಡೆದಿದೆ ಎಂದು ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಗುರುವಾರ ಒಂದಷ್ಟು ಭರವಸೆಯನ್ನ ನೀಡಲಾಗಿದೆ. ಪ್ರಶ್ನೋತ್ತರ ವೇಳೆಯಲ್ಲಿ ಬಿಜೆಪಿಯ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಪ್ರಶ್ನೆಗೆ ಆಹಾರ ಸಚಿವರ ಪರವಾಗಿ ಉತ್ತರ ನೀಡಿದಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ 2017ರಲ್ಲಿ ನಿಗದಿಯಾಗಿರುವಂತಹ ಆದಾಯ ಮಿತಿ ಪರಿಷ್ಕರಣೆ ಮಾಡಲು ಸರ್ಕಾರ ಬಯಸಿದೆ. ಆರ್.ವಿ. ದೇಶಪಾಂಡೆ ಅಧ್ಯಕ್ಷತೆಯ ಆಡಳಿತ ಸುಧಾರಣೆ ಆಯೋಗದ ವರದಿಯಲ್ಲೂ ಸಹ ಈ ಶಿಫಾರಸು ಬಂದಿದೆ. ಹಾಗಾಗಿ ಈ ಮಿತಿಯನ್ನ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡುವ ಬಗ್ಗೆ ಇದೀಗ ಒಂದಷ್ಟು ಮಾತುಕತೆ ನಡೆದಿರುವಂತದ್ದು. ಇದಕ್ಕೂ ಮುನ್ನ ವಿಷಯ ಪ್ರಸ್ತಾಪಿಸಿದಂತಹ ಅಶ್ವಥ್ ನಾರಾಯಣ್ ಕಳೆದ 8 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದು ಇಂದಿನ ಮಾನದಂಡ ಬದಲಾವಣೆಗೆ ಅಗತ್ಯವಿದೆ. ಜೊತೆಗೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗಕ್ಕೆ ಆದಾಯ ಮಿತಿಯನ್ನ ಏಕರೂಪವಾಗಿ ನಿಗದಿಪಡಿಸಿರೋದು ಸರಿಯಿಲ್ಲ. ಕೇಂದ್ರದ ಆಹಾರ ಭದ್ರತಾ ಕಾಯ್ದೆಯಡಿ ಗ್ರಾಮೀಣ ಭಾಗದಲ್ಲಿ 75% ಹಾಗೂ ನಗರ ಪ್ರದೇಶದಲ್ಲಿ 50% ಬಿಪಿಎಲ್ ಕಾರ್ಡ್ ಇರಬಹುದು. ನಗರದ ಪ್ರದೇಶದಲ್ಲಿನ ಸಾಕಷ್ಟು ಅರ್ಹ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ ಎಂದು ಗಮನಕ್ಕೆ ಬಂದಿದೆ ಎನ್ನುವಂತಹ ಮಾತನ್ನು ಸಹ ಈ ಚರ್ಚೆಯಲ್ಲಿ ಹೇಳಿರುವಂತದ್ದು. ಇನ್ನು ಇದಕ್ಕೆ ಬಿಜೆಪಿಯ ಗೋಪಾಲಯ್ಯ, ಜೆಡಿಎಸ್ನ ಸಿಬಿ ಸುರೇಶ್ ಬಾಬು ಮತ್ತಿತರರು ಸಹ ಧ್ವನಿಗೂಡಿಸಿ ಪ್ರತಿ ಕ್ಷೇತ್ರದಲ್ಲೂ ಸಹ 6 ರಿಂದ 8 ಸಾವಿರ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಗೊಳಿಸಲಾಗಿದ್ದು ಇದರಿಂದ ಬಡ ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದೆ. ಮನೆ ಮನೆ ಸಮೀಕ್ಷೆ ನಡೆಸದೆ ಯಾವುದೇ ಕಾರ್ಡ್ಗಳನ್ನ ರದ್ದುಗೊಳಿಸಬಾರದಿತ್ತು. ಬಿಪಿಎಲ್ ಕಾರ್ಡ್ ರದ್ದತಿಯಿಂದ ಆಹಾರ ಮಾತ್ರವಲ್ಲ, ವೈದ್ಯಕೀಯ ಮತ್ತಿತರ ಸೇವೆಯೂ ಸಹ ಪಡೆಯೋದ್ರಲ್ಲಿ ಬಡವರಿಗೆ ತೊಂದರೆ ಆಗ್ತಾ ಇದೆ ಎಂದು ಇದೀಗ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಬಿಪಿಎಲ್ ಕಾರ್ಡ್ ಗೊಂದಲದ ಬಗ್ಗೆ ಬಹಳಷ್ಟು ಸದಸ್ಯರು ದೂರನ್ನ ಹೇಳಿದ್ರು. ಹೊಸ ಕಾರ್ಡ್ ನೀಡ್ತಾ ಇಲ್ಲ, ಅರ್ಹ ಕಾರ್ಡ್ಗಳನ್ನ ರದ್ದುಗೊಳಿಸಲಾಗಿದೆ ಎಂದು ಸದಸ್ಯರು ತಮ್ಮ ಕ್ಷೇತ್ರಗಳನ್ನ ಪ್ರಕರಣಗಳನ್ನ ಒಂದಷ್ಟು ಕಡೆ ಉಲ್ಲೇಖಿಸಿದ್ದಾರೆ. ಸಾಕಷ್ಟು ದೂರುಗಳ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅರ್ಧ ತಾಸು ಕಾಲ ಒಂದಷ್ಟು ವಿಶೇಷ ಚರ್ಚೆಗೆ ಅವಕಾಶವನ್ನ ನೀಡುವುದಾಗಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಸಹ ಒಂದಷ್ಟು ಭರವಸೆಯನ್ನ ನೀಡಿದ್ರು. ಇನ್ನೊಂದು ಕಡೆ ಬಿಪಿಎಲ್ ನ ರೇಷನ್ ಕಾರ್ಡ್ ಪಡೆಯಲು ಇದೀಗ ನಿಗದಿಪಡಿಸಲಾಗಿರುವಂತಹ ವಾರ್ಷಿಕ ಆದಾಯದ ಮಿತಿ ಏನಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ 1.20 ಲಕ್ಷ ಇತ್ತು. ಅದನ್ನ ಇದೀಗ 3 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲು ಇದೀಗ ಚಿಂತನೆ ಶುರುವಾಗಿದೆ. ಯಾಕೆಂದ್ರೆ ಎಷ್ಟೋ ಜನ 1 ಲಕ್ಷದ ಮಿತಿ ಮೀರಿದ ಮೇಲೆ ಎಷ್ಟೋ ಬಿಪಿಎಲ್ ಕಾರ್ಡು ಇದೀಗ ರದ್ದಾಗಿರುವಂಥದ್ದು. ಯಾಕೆಂದ್ರೆ ಅವರ ಆದಾಯ ಜಾಸ್ತಿ ಇದೆ, ಅವ್ರಿಗೇನಕ್ಕೆ ಬಿಪಿಎಲ್ ಕಾರ್ಡ್ ಬೇಕು ಅಂತ. ಆದ್ರೆ ಬೈ ಮಿಸ್ ಆಗಿ 1,20,000ಕ್ಕಿಂತ ಜಾಸ್ತಿಯಾಗಿ ಸಾಕಷ್ಟು ಜನ ಹಾಕ್ಸ್ಕೊಂಡಿರುವಂಥ ಬಡ ಕುಟುಂಬಗಳಿಗೆ ಎಷ್ಟೋ ಕಡೆ ಅನ್ಯಾಯ ಆಗಿತ್ತು. ಇದೀಗ ಏನು ವಿಧಾನಸೌಧದಲ್ಲಿ ನಡೆದಿರುವಂತಹ ಒಂದಷ್ಟು ಚರ್ಚೆಗಳಾಗಿರ್ಬೋದು, ಇದರಿಂದ 3 ಲಕ್ಷ ರೂಪಾಯಿನ ಹೆಚ್ಚಳ ಮಾಡುವಂತಹ ಒಂದಷ್ಟು ಚಿಂತನೆಗಳು ಇದೀಗ ನಡೆದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, 3 ಲಕ್ಷಕ್ಕೆ ನಿಲ್ಲಿಸುತ್ತಾ ಅಥವಾ ಇನ್ನೂ ಇವಾಗ 1.20 ಲಕ್ಷ ಏನಿದೆ ಅಲ್ಲಿಗೆ ಸ್ಟಾಪ್ ಮಾಡ್ತಾ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಿಪಿಎಲ್ ಕಾರ್ಡ್ ಇಂದ ಸಾಕಷ್ಟು ಜನ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಸಾಕಷ್ಟು ಕುಟುಂಬಗಳು ಸದ್ಯದ ಪರಿಸ್ಥಿತಿಯಲ್ಲಿ ಊಟಕ್ಕೂ ಸಹ ಸಾಕಷ್ಟು ಕುಟುಂಬಗಳು ಪರದಾಡ್ತಾ ಇರುವಂಥದ್ದು. ಇದೇನಾದ್ರು ಡೆವಲಪ್ ಆದ್ರೆ ಸಾಕಷ್ಟು ಬಡ ಕುಟುಂಬಗಳಿಗೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.